ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ನೌಮಾ ಅಂತ. ನಾನು ಕೆನ್ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ BFA ಮಾಡಿದೆ. ಅದ್ರ ಮುಂಚೆ MES ಕಾಲೇಜಲ್ಲಿ BA ಮಾಡಿದೆ. ಇಲ್ಲ ಬೆಂಗಳೂರು? ಬೆಂಗಳೂರು ನೀವು? ಹೌದು. ಓಕೆ ಮ್ಯಾಮ್, ಎಷ್ಟು ವರ್ಷದಿಂದ ನೀವು ಶುರು ಮಾಡಿದ್ದೀರಾ? ನಾನು ಗ್ರಾಜುಯೇಷನ್ ಮಾಡಿದ್ದು 1985 ನಲ್ಲಿ. ಆವಾಗಿಂದ ಲಾಸ್ಟ್ ಇಯರ್ ತನಕ 39 ಇಯರ್ಸ್ ತನಕ ಏನು ಆರ್ಟಿಂದು ಇದು ಬ್ರಷೇ ಮುಟ್ಟಿರ್ಲಿಲ್ಲ, ಗ್ಯಾಪ್ ಆಗ್ಬಿಟ್ಟಿತ್ತು. ಕಂಪ್ಲೀಟ್ಲಿ ಹೌಸ್ ವೈಫ್ ಆಗಿದ್ದೆ. ಇವಾಗ 1.5 ಇಯರ್ ಇಂದ ಬ್ರಷ್ ಟಚ್ ಮಾಡಿದ್ದೀನಿ. ಇದೆಲ್ಲ 1.5 ಇಯರ್ ಇಂದ ಮಾಡಿರೋ ಪೇಂಟಿಂಗ್? ಸ್ವಲ್ಪ ಮುಂಚಿಂದು ಇದೆ, ಇವಾಗಿಂದು ಇದೆ. ಆಮೇಲೆ ಬಹಳ ಚೆನ್ನಾಗಿದೆ ಮ್ಯಾಮ್. ಕೂತಿರೋ ಪೋಸ್ಟರ್ ನೋಡಿ, ಆ ಲೇಡಿದು. ಆಮೇಲೆ ಇವಳು ಬೆಳಕನ್ನು ನೋಡ್ತಾ ಇದ್ದಾಳೆ ಅನ್ಸುತ್ತೆ ಅಲ್ವಾ? ಹೌದು. ಮಗುಗೆ ಹಾಲು ಕುಡಿಸ್ತಾ ಇರೋದು. ಏನ್ ತರ ಪೇಂಟಿಂಗ್? ನನ್ಗೆ ಸ್ವಲ್ಪ ನೇಚರ್ ನಲ್ಲಿ ತುಂಬಾ ಇಂಟ್ರೆಸ್ಟ್. ಯಾಕಂದ್ರೆ ನಾವು ಏನೇನೋ ಚೆನ್ನಾಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತೀವಿ, ಆದ್ರೆ ಗಾಡ್ ಕ್ರಿಯೇಟ್ ಮಾಡಿರೋದ್ರಲ್ಲಿ ಅದ್ರ ಮುಂದೆ ನಾವು ನಮ್ದೇನು ಇಲ್ಲ, ಒಂದು ಇರುವೆ ತರ ನಾವೇ ಏನೋ ಗ್ರೇಟು ಅಂತ ಅನ್ಕೋತೀವಿ. ಆದ್ರೆ ಇದನ್ನ ಮಾಡುವಾಗ, ನೇಚರ್ ಇಂದು ನಾವು ಮಾಡುವಾಗ ಅದು ನಮ್ದ್ರಲ್ಲೇ ನಾವು ಮುಳುಗೋಗ್ಬಿಡ್ತೀವಿ, ಎಲ್ಲಾ ಕಷ್ಟ ಮರ್ತ್ ಬಿಡ್ತೀವಿ ನಾವು. ಅದು ನನ್ಗೆ ಈ ಕಲರ್ಸ್ ಜೊತೆಗೆ ಆಟ ಆಡಕ್ಕೆ ತುಂಬಾ ಇಷ್ಟ. ಅಂದ್ರೆ ನಮ್ದು ಓನ್ ಸ್ಟೈಲ್ ಇರುತ್ತೆ, ಅದ್ ಮಾಡೋದು ಒಬ್ಬೊಬ್ರದ್ದು ಒಂದೊಂಥರ ಸ್ಟೈಲ್ ಇರುತ್ತೆ. ಅದು ನಾವು ಅದನ್ನ ಕಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಶುರು ಮಾಡಿದ್ದೀನಿ ನಾನು. ಪೇಂಟಿಂಗ್ ಅಲ್ಲಿ ಇದೊಂದು ತುಂಬಾ ಗಮನ ಸೆಳೀತಾ ಇದೆ. ಇದು ಏನು ಅಂತ? ಯಾವುದು ಇದು ಕಾಶಿದು. ಇದು ಗೆಸ್ ಮಾಡಿದ್ದೆ, ಕನ್ಫರ್ಮ್ ಮಾಡ್ಕೊಳಕ್ಕೆ. ಕಾಶಿ ದೇವಸ್ಥಾನದ ಒಂದು ಸೀನ್ ಅಲ್ಲ? ಹೌದು ಹೌದು. ಅಂದ್ರೆ ಸುಮಾರು ಒಂದು 30ರಿಂದ 40 ವರ್ಷ ಪೇಂಟಿಂಗ್ ಇಂದ ದೂರ ಇದ್ರಿ ನೀವು? ಹೌದು ಹೌದು. ಆ ಕಲೆ ಇವತ್ತು ಮತ್ತೆ ನಿಮ್ಮನ್ನ ಹೊಳ್ಳಿ ಹೌದು ಹೌದು ಈ ದಾರಿ ಕರ್ಕೊಂಡ್ ಬಂದಿದೆ. ಹೌದು ಹೌದು. ಮನೆಯಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಗೆ? ಮೇನು ನಿಮ್ ಮಗಳು? ನನ್ನ ಮಗಳಿಂದ ನಾನು ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ನೋಡಿ, ಈಗಿನ ಜನರೇಷನ್ ಇದಾರಲ್ಲ, ಅವರಿಗೆ ಕಲೆ ಬಗ್ಗೆ ಗೊತ್ತು. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ತಾಯಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ಹೌದು, ನಾನು ತುಂಬಾ ಪ್ರೌಡು. ಶಿ ಇಸ್ ಮೈ ಇನ್ಸ್ಪಿರೇಷನ್. ಆಕ್ಚುಲಿ ಅವ್ರಿಗೆ ತುಂಬಾ ಸ್ಟ್ರೆಂತ್ ಇದೆ, ಅವ್ರಿಗೆ ಪರಿಚಯ ಇಲ್ಲ, ಅವ್ರ ಹತ್ರ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅದು ಹೈಲೈಟ್ ಆಗ್ಲಿ, ಎಲ್ಲರಿಗೂ ಗೊತ್ತಾಗ್ಲಿ ಅವ್ರದ್ದು ಹ್ಯಾಂಡ್ ಹೆಂಗಿದೆ, ಅವ್ರದ್ದು ಆರ್ಟ್ ಹೆಂಗಿದೆ ಅಂತ ಅದು ರೆಪ್ರೆಸೆಂಟ್ ಮಾಡೋಣ ಅಂತ ನಾನು ನಮ್ಮ ಮಮ್ಮಿಗೆ ಇಲ್ಲಿ ವಸಂತ್ ಆರ್ಟ್ಸ್ ಅಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾ ಇರೋದು. ನೀವೆಲ್ಲ ಇದು ಆರ್ಟ್ ನೋಡ್ಬೋದು ನಮ್ಮ ಮಮ್ಮಿ ಇದು ಕಲೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಶಿ ಇಸ್ ದ ಗ್ರೇಟ್. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಅಂಡ್ ಮಕ್ಕಳು ಇರೋದ್ರಿಂದನೇ ತಾಯಂದಿರಲ್ಲಿ ಯಾವುದೇ ಕಲೆ ಇದ್ರೂ ಅದು ಹೊರಗೆ ಬರ್ತಾ ಇದೆ. ಹೌದು ಹೌದು. ಮೇನ್ಲಿ ನನಗೆ ಮಲ್ಯಾದಿ ಸರ್ಗೆ ನಾನು ತುಂಬಾ ಇದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನಗೆ ನನ್ನ ಆರ್ಟ್ ಬಗ್ಗೆ ನನಗೇನೆ ಗೊತ್ತಿರಲಿಲ್ಲ, ಅವ್ರು ಹೊಗಳಿದ್ಮೇಲೆ ನನ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ ನೀವು ಸಪೋರ್ಟ್ ಕೊಟ್ಟಿದ್ದಕ್ಕೆ ಮತ್ತೆ ಅವರು ಈ ಕ್ಷೇತ್ರಕ್ಕೆ ಬಂದ್ರು. ನಿಮ್ ಸಪೋರ್ಟ್ ತುಂಬಾ ಇದೆ, ಮಗಳ ಎನ್ಕರೇಜ್ ನಿಮ್ ಜೊತೆಗಿದೆ, ತುಂಬಾ ಲಕ್ಕಿ. ನಾನ್ ಚಿಕ್ಕ ಹುಡುಗಿ ಇರುವಾಗ ಸ್ಕೂಲಲ್ಲಿ ಹೋಗುವಾಗ ನಮ್ಮ ಮಮ್ಮಿ ಶಿವರಾತ್ರಿ ಜಾಗರಣೆ ಮಾಡ್ತಾ ಇದ್ರು, ರಾತ್ರಿ ಎಲ್ಲ ಪೇಂಟಿಂಗ್ ಮಾಡೋರು. ನಾನು ಅದು ಹುಡುಗಿ ಆಗ ನೋಡ್ತಾ ಇದ್ದೆ, ಅಯ್ಯೋ ನಮ್ಮ ಮಮ್ಮಿ ಎಷ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದು ನಂಗೆ ಒಂದು ಇನ್ಸ್ಪಿರೇಷನ್. ನಾನು ಇವಾಗ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ನಾನು ಕೂಡ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಅದ್ರ ಜೊತೆ ನಮ್ಮ ಮಮ್ಮಿ ನನ್ನ ರೈಟ್ ಹ್ಯಾಂಡ್. ಮುಂದುವರ್ಸಿ ಕಲೆನ. ಅಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ಮಾಡ್ತಾ ಇದ್ರಲ್ಲ, ಅದೇ ದೊಡ್ಡ ಸಂತೋಷ. ಬರ್ಲಿ, ನಿಮ್ಮಿಂದ ಇನ್ನೂ ಹೆಚ್ಚು ಕಲೆ ಬರ್ಲಿ, ಒಳ್ಳೆ ರೀತಿಯಿಂದ ವ್ಯಾಪಾರ ಆಗ್ಲಿ, ಆ ಕಲೆನ ಉಳಿಸ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಮ್ಯಾಮ್ ನಿಮ್ಗೆ, ಯಾಕಂದ್ರೆ ಈ ಜನರೇಷನ್ ಹುಡುಗಿ ಇದೇನು ಅಂತ ಅನ್ನಿಲ್ಲ. ಹಾಗಾಗಿ ಅಮ್ಮನ ಪ್ರೋತ್ಸಾಹ ಜೊತೆಗೆ ನಿಮ್ ಮಕ್ಳಿಗೂ ಕೂಡ ಅದನ್ನ ನೀವು. ಹೌದು. ಎಷ್ಟು ಜನ ಮಕ್ಕಳು? ಇಬ್ರು ಮಕ್ಕಳು. ನೀವು ಈಗ ಶುರು ಮಾಡಿದ್ದೀರಾ? ಹೌದು. ಇವಾಗ ಮಗಳು 9th ಸ್ಟ್ಯಾಂಡರ್ಡ್, ಮಗನು 2ನೇ ಕ್ಲಾಸು. ಅವ್ರು ಮ್ಯಾನೇಜ್ ಮಾಡ್ಕೊಂತಾರೆ. ಸೊ ನಾನು ಇವಾಗ ಆರ್ಟ್ ಫೀಲ್ಡ್ ಅಲ್ಲಿ ಬಂದಿದ್ದೀನಿ. ತುಂಬಾ ಸಂತೋಷ ಆಗತ್ತೆ. ಆರ್ಟ್ ಫೀಲ್ಡ್ ಅಲ್ಲಿ, ಕಲರ್ಸ್ ಅಲ್ಲಿ ಡ್ರಾ ಮಾಡೋದು, ಪೇಂಟಿಂಗ್ಸ್ ಮಾಡೋದು, ಅದು ಫೀಲಿಂಗೇ ಬೇರೆ. ಅಮ್ಮ ಒಂದ್ ಮಾತು ಹೇಳಿದ್ರು, ಆಟ ಆಡ್ತಾರಲ್ಲ, ಹೌದು. ನಿಜ ಅಲ್ವಾ? ಹೌದು. ನಿಮ್ ಕ್ಷೇತ್ರದಲ್ಲಿ ನೀವು ಬೆಳೀರಿ, ಆಮೇಲೆ
ಒಂದೇನಿದೆ ಈ ಕಲೆನ ಉಳಿಸೋಣ, ಇನ್ನು ಮುಂದಿನ ಜನರೇಷನ್ ಕಲಿಸೋಣ. ನೋಡಿ ನಿಮ್ಮೊಂದು ಇನ್ಸ್ಪಿರೇಷನ್ ಮಗಳಿಗೆ ಬಂತು, ಮಗಳಿಂದ ಮೊಮ್ಮಕ್ಕಳು ಕೂಡ ಬಂದಿದೆ. ಒಳ್ಳೇದಾಗ್ಲಿ ಇಬ್ಬರಿಗೂ. ತುಂಬಾ ಥ್ಯಾಂಕ್ಸ್, ನಿಮ್ಮ ಸಮಯನ ನಾನು ತಗೋತೀನಿ. ಥ್ಯಾಂಕ್ ಯು ಮ್ಯಾಮ್. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.